7/7/2025 ನಾವು ದಲಿತ್ ಪ್ಯಾಂಥರ್ ಜನರ ಧ್ವನಿ ಸಂಘಟನೆ ಹಾಗೂ ಜನಜಾಗೃತಿ ಸೇವಾ ಕೇಂದ್ರ ಬಸವ ಕಲ್ಯಾಣ ವತಿಯಿಂದ ಇಂದು ಅಬಕಾರಿ ಇಲಾಖೆ ಮುಂದೆ ನಾವು ಧರಣಿ ಹಮ್ಮಿಕೊಂಡಿದ್ದೇವೆ. ಧರಣಿ ವಿಷಯ ಏನಿದೆ ಅಂದರೆ, ಈಗ ಬಸವ ಕಲ್ಯಾಣ ತಾಲೂಕ ಆಗಲಿ ಅಥವಾ ಹುಲ್ಸೂರು ತಾಲೂಕ ಆಗಲಿ ಎಲ್ಲ ಕಿರಾಣಿ ಅಂಗಡಿ, ಪಾನ್ ಡಬ್ಬ ಹಾಗೂ ಹೋಟೆಲ್ಗಳಲ್ಲಿ ಅನಧಿಕೃತವಾಗಿ ಸಾರಾಯಿ ಮಾರಾಟ ಮಾಡ್ತಿದ್ದಾರೆ. ಆದರೆ ಅಬಕಾರಿ ಇಲಾಖೆಯವರು ಅಂತಾರೆ, ನೀವು ಕಂಪ್ಲೇಂಟ್ ಕೊಡ್ರಿ, ನಾವು ಆಕ್ಷನ್ ಮಾಡ್ತೇವೆ ಅಂತ. ಅಂದ್ರೆ ನಾವು ಕಂಪ್ಲೇಂಟ್ ಮಾತ್ರ ಕೊಟ್ಟಾಗ ಅವ್ರು ಹೋಗಿ ಆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರು ಅಲ್ಲಿಗೂ ಹೋಗಿ ಎಲ್ಲೆಲ್ಲಿ ನಡೀತಾ ಇದೆ ಅವ್ರಿಗೂ ಗೊತ್ತಿದೆ. ಮತ್ತೆ ಅವರು ಸಪೋರ್ಟ್ ಇಲ್ದೇನೆ ಈ ಕೆಲಸ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅವರು ಅಲ್ಲಿ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ, ತನಿಖೆ ಮಾಡಿ, ಅವರ ಮೇಲೆ ಕೇಸುಗಳನ್ನು ದಾಖಲಿಸುವ ಮೂಲಕ ಮತ್ತು ದಂಡವನ್ನು ಭರಿಸುವ ಮೂಲಕ ಅವರಿಗೆ ಒಂದು ರೀತಿ ಪನಿಷ್ಮೆಂಟ್ ಆದರೆ ಅವರು ಅದನ್ನು ನಿಲ್ಲಿಸ್ತಾರೆ. ಮತ್ತೊಂದು ವಿಷಯ, ಈ ಸಾರಾಯಿ ಮಾರಾಟದಿಂದ, ಅನಧಿಕೃತವಾಗಿ ಸಾರಾಯಿ ಮಾರಾಟದಿಂದ ಏನಾಗ್ತಾ ಇದೆ ಅಂದರೆ, ವಿಶೇಷವಾಗಿ ಹಾಡೋ ಹಗಲೇ ನವಯುವಕರು ಸಾರಾಯಿ ಕೊಡುವ ದುಶ್ಚಟಕ್ಕೆ ಒಳಗಾಗಿ ಅಲ್ಪ ಸಮಯದಲ್ಲೇ ಅಂದರೆ ಕಡಿಮೆ ವಯಸ್ಸಿನಲ್ಲೇ ಮರಣ ಹೊಂದುತ್ತಿದ್ದಾರೆ. ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹಾಗೂ ಯುವತಿಯರಿಗೆ ಓಡಾಡಲು ಸಮಸ್ಯೆ ಆಗುತ್ತಿದೆ. ಏನು ಸಮಸ್ಯೆ ಆಗುತ್ತೆ ಅಂದರೆ, ಹಾಡು ಹಗಲೇ ಸಾರಾಯಿ ಕುಡಿದು ಸಾರ್ವಜನಿಕ ಸ್ಥಳದಲ್ಲಿ, ಈಗ ಗುಡಿ ಇದೆ, ಅದು ಕಟ್ಟೆಗಳಿವೆ, ಒಂದೊಂದು ಪ್ಲೇಸ್ ಇದೆ, ಬಸ್ ನಿಲ್ದಾಣಗಳಿವೆ, ಅಲ್ಲೆಲ್ಲ ಕುಡಿದು ಜನರೆಲ್ಲ ಓಡಾಡ್ತಿದ್ರೆ ಅವ್ರಿಗೊಂಥರ ಭಯದ ವಾತಾವರಣ ಸೃಷ್ಟಿಯಾಗೋ ರೀತಿಯಲ್ಲಿ ಯುವತಿಯರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಇದರಿಂದ ಇದು ಅವರು ಹಾಡುವಾಗಲೇ ಓಡಾಡುವ ಪರಿಸ್ಥಿತಿನೇ ಇಲ್ಲ ಅವರು. ಮತ್ತೊಂದು ವಿಷಯ ಏನಂದ್ರೆ, ಈಗ ಇದು ನಮ್ಮ ಕುಡಿತ ಮಾಡಿ ಗಂಡ ಮನೆಗೆ ಹೋದಾಗ ಹೆಂಡತಿ ಜೊತೆ ಜಗಳ ಆಗುತ್ತಿವೆ. ಈ ಜಗಳದಿಂದ ಮಕ್ಕಳ ಭವಿಷ್ಯ ಮೇಲೂ ಪರಿಣಾಮ ಬೀರುತ್ತಿದೆ. ಹಾಗೂ ಈಗ ಏನಿದ್ದಾರೆ, ಇದು ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ. ಈ ಹೆಣ್ಮಕ್ಳು ತೊಂದರೆ ಇಂಥ ಸ್ಥಿತಿ ನಿರ್ಮಾಣ ಆಗ್ತದೆ, ಜಗಳ ಮಾಡಿ ಅವರು ಒಂಥರ ಅವ್ರಿಗೆ ಇಷ್ಟು ಟಾರ್ಚರ್ ಆಗಿ ಅವರು ಆತ್ಮಹತ್ಯೆ ಮಾಡಿಕೊಡೋ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಆದ ಕಾರಣ ಇದೆಲ್ಲ ನಡೀತಾ ಇದ್ರೂ ಕೂಡ ನಮ್ಮ ಬಸವ ಕಲ್ಯಾಣ ಅಬಕಾರಿ ಇಲಾಖೆಯವರು ಏನೂ ಕ್ರಮ ಕೈಗೊಂಡಿಲ್ಲ. ನಾವು ಮೊನ್ನೆ ಒಂದು 15-20 ದಿವಸಕ್ಕಿಂತ ಮುಂಚೆ ನಾವು ಒಂದು ಮನವಿನ ಕೊಟ್ಟಿದ್ದೆವು. ದಲಿತ್ ಪ್ಯಾಂಥರ್ ವತಿಯಿಂದ ನಮ್ಮದು ಅಶೋಕ್ ಶಿಂದೆ ತಾಲೂಕಾ ಅಧ್ಯಕ್ಷರು ಆ ಮನವಿ ಕೊಟ್ಟ ಸಮಯದಲ್ಲಿ ನಾವು ಹೇಳಿದ್ದೇವೆ ಆಲ್ರೆಡಿ, ನೋಡಿ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ. ಅವರು ಯಾವ್ದು ಕ್ರಮ ಕೈಗೊಂಡ್ರಿ ಸರ್ ಅಂದ್ರೆ, ಇಲ್ರಿ ನೀವು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಮಾಡ್ತಾ ಇದ್ದಾರಂತ ನಮಗೆ ಹೇಳಿ ಅಂತ ಅವ್ರು ಹೇಳ್ತಾರೆ. ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ದಾರಂದ್ರೆ ಆ ಕೆಲಸ ನಾವು ಮಾಡ್ಬೇಕಾ ಅಥವಾ ಇಲಾಖೆಯವ್ರು ಮಾಡ್ಬೇಕಾ, ಇದು ನಮಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಉಪ ಆಯುಕ್ತರು ಅಬಕಾರಿ ಇಲಾಖೆ ಇವರಿಗೆ ಇವಾಗ ಮನವಿ ಸಲ್ಲಿಸ್ತಾ ಇದ್ದೇವೆ. ಅವರು ಇದರ ಬಗ್ಗೆ ತನಿಖೆ ಮಾಡಿ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಇಲಾಖೆಯವ್ರ ಮೇಲೆ. ಹಾಗೂ ಇಲಾಖೆಯವರು ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಎಲ್ಲಿ ಸಿಕ್ತು ಸರಿ ಸಾರಾಯಿ ಅಂದ್ರೆ. ಒಂದು ಚಿಕ್ಕ ಹುಡುಗಗ್ ಬಿ ಒಂದು ಊರಾಗ ಯಾವ್ದನ್ನೂ ಒಂದು ಊರು, ಆ ಊರಿಗೂ ಹೋಗಿ ಕೇಳಿದಾಗ ಎಲ್ಲಿ ಸಿಕ್ತದ್ರಿ ಕ್ವಾರ್ಟರ್, ಎಲ್ಲಿ ಸಿಕ್ತದ ಸಾರಾಯಿ ಅಂದ್ರೆ ಅವ್ರು ತಕ್ಷಣ ಅವ್ರು ಹೇಳ್ತಾರೆ ಈ ದುಕಾನ್ದಾಗ ಸಿಕ್ತದ ನೋಡ್ರಿ ಅಂತ. ಮತ್ ಇಷ್ಟೆಲ್ಲ ಇದು ಒಂಥರ ಎಲ್ಲಾನೇ ಗೊತ್ತಿದೆ, ಆದ್ರೂ ಇಲಾಖೆಯವ್ರು ಅಂತಾರೆ ನಮಗೇನ್ ಗೊತ್ತಿಲ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಇದ್ರ ಬಗ್ಗೆ ತನಿಖೆ ಮಾಡಬೇಕು, ಇವ್ರು ಕೇಸ್ ಹಾಕೋ ಮೂಲಕ ಅವಾಗ ಇದು ಏನದ ಅನಧಿಕೃತ ಸಾರಾಯಿ ಮಾರಾಟ ಮಾಡೋದು ಸಂಪೂರ್ಣವಾಗಿ ನಿಲ್ಲುತ್ತದೆ. ಮತ್ತೊಂದು ಇದು ಇದೆ, ಇವ್ರು ಮತ್ತೊಂದೊಂದು ಮಾಡಿದ್ರೆ ಇದು ನಿಲ್ತದೆ ಅಂತ ನಾವೊಂದು ಹೇಳ್ತೀವಿ. ಈಗ ಏನು ಸರಾಯಿ ಅನಧಿಕೃತವಾಗಿ, ಈಗ ಒಂದು ಗುಟ್ಕಾ ಇದೆ, ಗುಟ್ಕಾ ಕಂಪನಿಯಿಂದ ಬರ್ತದೆ, ಒಬ್ಬ ಡಿಸ್ಟ್ರಿಬ್ಯೂಟರ್ ತಾನ, ಅವನು ಅವ್ರಿಗೆ ತಂದು ಕೊಡ್ತಾನೆ ದುಕಾನ್ದಾಗ. ಆ ದುಕಾನ್ದಾಗ ಕೊಡಂತ ಡಿಸ್ಟ್ರಿಬ್ಯೂಟರ್ಗೆ ಅವನಿಗೆ ಅವನ ಮೇಲೇನೆ ಕ್ರಮ ತೆಗೆದುಕೊಂಡ್ರೆ
ಆ ಡಿಸ್ಟ್ರಿಬ್ಯೂಟರ್ ತಂದು ಕೊಡೋದೇ ನಿಲ್ಲಿಸ್ಬಿಡ್ತಾನೆ. ಆ ರೀತಿ ಯಾವ ಬಾರ್ಗಳು, ಯಾವ ವೈನ್ ಶಾಪ್ಗಳು ಈ ಅನಧಿಕೃತ ಸರಾಯಿ ಮಾರಾಟ ಮಾಡುವವರಿಗೆ ಅವರಿಗೆ ಸರಾಯಿಯನ್ನ ಸಪ್ಲೈ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೊಡ್ತಾ ಇದ್ದಾರೆ. ಅದನ್ನು ಯಾವ ರೀತಿ ಅಂದ್ರೆ ಊರಲ್ಲಿ ಬಂದು ಕೊಟ್ಟು ಹೋಗ್ತಾ ಇದಾರೆ ಅಂತ ನಾವು ಕೇಳಿನ ಸುದ್ದಿ, ನಾವು ಕಣ್ಣಿಲ್ ನೋಡಿಲ್ಲ, ಆದ್ರೆ ಕೊಡ್ತಾ ಇದಾರೆ ಅಂತ ಹೇಳಿನ ಸುದ್ದಿ. ಇದು ಯಾರು ಈ ಅನಧಿಕೃತ ಸರಾಯಿ ಕೊಡ್ತಾ ಇದ್ದಾರೆ ಅಂತಹ ಬಾರ್ಗಳ, ಅಂತ ವೈನ್ ಶಾಪ್ಗಳ ಏನ್ ಲೈಸೆನ್ಸ್ ಸನ್ನದ್ದು ಪರವಾನಗಿ ರದ್ದು ಮಾಡಿದ್ರೆ ಅವ್ರ ಮ್ಯಾಗ ಒಬ್ಬರ ಮೇಲೆ ಕ್ರಮ ಆಯ್ತಂದ್ರೆ ಹೊಂದಪ್ಪ ನಮ್ಮ ಮ್ಯಾಗೆಲ್ಲ ಎಫೆಕ್ಟ್ ಆಗ್ತದೆ, ಅವರಿಗೆಲ್ಲ ನಾವು ಸರಾಯಿ ಯಾಕೆ ಅನಧಿಕೃತ ಇದು ಮಾಡಬೇಕು ಕೊಡಬೇಕು, ಅದರಿಂದ ನಮಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಒಂದು ಬಾರ್ ಅಥವಾ ವೈನ್ ಶಾಪ್ ಲೈಸೆನ್ಸ್ ಪರವಾನಗಿ ರದ್ದಾದ್ರೆ ಇದನ್ನು ಕೂಡ ತಡೆಗಟ್ಟಬಹುದು, ಅನಧಿಕೃತ ಸರಾಯಿ ಮಾರಾಟ ಮಾಡೋದನ್ನು. ಆದ ಕಾರಣ ನಾವು ಈ ಮೂಲಕ ಇವಾಗ ತಿಳಿಸ್ತಾ ಇದ್ದೇವೆ. ಮತ್ತೊಂದು ಸರ್ತಿ ಇವರಿಗೆ ಆಯುಕ್ತರಿಗೆ, ನಮ್ದು ಅಬಕಾರಿ ಉಪಾಯುಕ್ತರು ಹೊರಲ್ಲ, ಅವ್ರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗೂ ನಮ್ಮ ದಲಿತ ಪ್ಯಾಂಥರ್ ಸಂಘಟನಾ ವತಿಯಿಂದ ಹಾಗೂ ಜನಜಾಗೃತಿ ಮಹಿಳಾ ಸೇವಾ ಕೇಂದ್ರ ವತಿಯಿಂದ ಮನವಿ ಸಲ್ಲಿಸ್ತಾ ಇದ್ದಾರೆ. ಈಗ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇದು ಈಗ ಆಗ್ತಾ ಇಲ್ಲ ಅಂದ್ರೆ ಮತ್ತೊಂದೊಂದು ವಿಷಯ ಇದೆ. ಈಗ ಇಲ್ಲಿ ಬಸವ ಕಲ್ಯಾಣ ತಾಲೂಕಿನ ಮಂಟಾಳ ಗ್ರಾಮದಲ್ಲಿ ಓಂ ಸಾಯಿ ವೈನ್ ಶಾಪ್ ಅಂತಿದೆ, ಖಡಕ್ವಾಡಿಯಲ್ಲಿದೆ. ಅದ್ರ ಪಕ್ಕನೇ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಇದು ಹೊಸದಾಗಿದೆ ಅಂತ ನಾವು ಅವರು ಮಾತಾಡಿದ್ದಾರೆ. ಅಂದ್ರೆ ಹೊಸದಾಗ ಆದ್ರೂ ನಾವು ಮಾಡಕ್ ಬರಲ್ಲ. ಅದ್ರ ಬಗ್ಗೆ ನೀವು ತನಿಖೆ ಮಾಡ್ಬೇಕಾದ್ರೆ ಹೋಗಿ ಪರಿಶೀಲನೆ ಮಾಡ್ಬೇಕು. ಮೊನ್ನೆ ಅದನ್ನು ಅವ್ರು ಕಾಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಕಾಂಪ್ಲೇಂಟ್ ಕೊಟ್ರು ಅದ್ರ ಬಗ್ಗೆ ಅವ್ರು ತನಿಖೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ. ಒಂದು ರೂಲ್ಸ್ ಪ್ರಕಾರ, ಸರ್ಕಾರದ ಆದೇಶ ಪ್ರಕಾರ ಸಾರ್ವಜನಿಕ ಸ್ಥಳದಲ್ಲಿ ವೈನ್ ಶಾಪ್ ಎಲ್ಲಿರಬೇಕು ಅಂತ ಎಲ್ಲ ಅದ್ರ ಗೈಡ್ಲೈನ್ಸ್ ಇದೆ. ಆ ದೇವಸ್ಥಾನ ಬಹಳ ಹಳೇದಿದೆ ಅಂತ ಎಲ್ಲಾ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ತನಿಖೆ ಮಾಡಿಸಿ ಅದ್ರ ಪೇಪರ್ ತರಿಸ್ಕೊಳ್ಳಿ, ಯಾವ್ದು ಕರೆಕ್ಟ್ ಇದೆ, ಅದು ಗುಡಿನ ಇವಾಗ ಹಳೇದಿದೆ ಏನು ವೈನ್ ಶಾಪ್ ಹಳೇದಿದೆ, ಯಾವ್ದು ಕರೆಕ್ಟ್ ಇದೆ ನೋಡಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ಅದನ್ನು ಸ್ಥಳಾಂತರ ಮಾಡ್ಬೇಕು. ಅದು ಬಗ್ಗೆ ತನಿಖೆ ಮಾಡದೆ ಸ್ಥಳಾಂತರ ಮಾಡಲಿಲ್ಲ ಅಂದ್ರೆ ನಾವು ಮಂಟಾಳ ವೈನ್ ಶಾಪ್ ಅದ್ರ ಬಗ್ಗೆನೂ ನಾವು ಏನ್ ಕ್ರಮ ತೆಗೆದುಕೊಳ್ಬೇಕು ನಾವೆಲ್ಲ ವಿಚಾರ ಮಾಡಿ ನಮ್ಮ ಸಂಘಟನೆ ವತಿಯಿಂದ ಒಂದು ಹೋರಾಟದ ರೂಪರೇಷೆ ರೆಡಿ ಮಾಡಿಸಿ ನಾನು ಅದು ಪೇಪರ್ ತೆಗಿಸ್ಲಕ್ ಹೇಳಿದೀವಿ, ಯಾವ್ದು ಹಳಿದಿದೆ ಯಾವ್ದು ಹೊಸದಿದೆ. ಹಾಗೂ ಗ್ರಾಮಸ್ಥರು ಕೂಡ ಹೇಳಿದ್ದಾರೆ ನಾವೆಲ್ಲ ಬರೋಕ್ ರೆಡಿ ಇದ್ದೇವೆ, ಮತ್ತು ಅದನ್ನ ನಾವು ಸೈನ್ ಮಾಡ್ತೇವೆ, ನಾವು ಹಿರಿಯರಿಗೆಲ್ಲ ಕೇಳಿದೀವಿ ಇದ್ರ ಬಗ್ಗೆ ಅಂತ ಹೇಳಿದಾರೆ. ನೋಡೋಣ ಅದು ಏನಾಗುತ್ತೆ, ಅದ್ರ ಬಗ್ಗೆ ಅವ್ರು ಕ್ರಮ ಕೈಗೊಳ್ಬೇಕಂತ ನಮ್ದು ಒಂದು ಡಿಮಾಂಡ್ ಇದೆ. ಈಗ ಇದು ಹೋರಾಟ ಇಲ್ಲಿವರೆಗೆ ನಿಲ್ಲೋದಿಲ್ಲ. ಇದು ಮುಂದೆ ಒಂದು ಈಗ ಕೆಲವು ದಿನಗಳಲ್ಲಿ ಏನ್ ತಗೋತಾರೆ ಕ್ರಮ ನೋಡೋಣ. ಇಲ್ಲ ಅಂದ್ರೆ ನಾವು ಇದನ್ನ ಪ್ರತಿಭಟನಾ ರ್ಯಾಲಿ ಮುಖಾಂತರ ನಾವು ಸಂಘಟನೆ ಒಕ್ಕೂಟ ವತಿಯಿಂದ ನಾವೆಲ್ಲ ಪ್ರತಿಭಟನಾ ರ್ಯಾಲಿ ಮುಖಾಂತರ ಈಗ ಬಸವ ಕಲ್ಯಾಣ ತಾಲೂಕಿನ ಮುಂದಿನ ಹೋರಾಟ ಮಾಡ್ಲಾಗುದು, ಇದು ತಡೆಗಟ್ಟಲಿಲ್ಲ ಅಂದ್ರೆ ಅಂತ ಇಷ್ಟು ನನ್ನ ಮಾತು ಹೇಳ್ತು.